ಹುಡುಗಿ ಬಾಯಂದ ಬರು ಬತ್ರು ಒಮ್ಗಿಲ್ಲರಿ ನಾ ಪಟ್ನೆ ಎದ್ನಿ ಯಾಕೆ ಹಿಂಗ್ ಮಾಡಾಯ್ತಂತ ಎತ್ಕೊಂಡ್ನಿ ಅಟ್ರಾಗಂದ ಹತ್ತಿನಿ ವಾಸ್ ಬರಾಕತ್ರಿ ನನಗೆ ಅವ್ನ ಬಾಜು ಕೂತಾಗನ ಬಂದ್ ಹೆಜ್ಜಕನ ವಾಸ್ ಬಂದಿತ್ರಿ ಅವ್ನ ಕೂತ ಹೆಜ್ಜಕನ ನಾ ನೋಡಿಲ್ಲ ಅಟ್ ಪಕ್ಕಾರಿ ಹುಡುಗಿ ಬಾಯ ಮೂನ್ಯಾಂದ ಬಾಯಂದ ಬರಾಕತ್ರಿ ಪಟ್ನರಿ ಯಾರ್ ಹಾಕ್ಯಾರಮ್ಮ ನಮ್ ಯಜಮಾನ್ರು ಬಂದ್ರಿ ಬಿಂಬ್ರ 15 ದಿನಗಳ ಹಿಂದೆಯಷ್ಟೇ ಜನಿಸಿದ್ದ ಮಗು ಏಕಾಏಕಿ ಸಾವನ್ನಪ್ಪಿದ್ದು ತಂದೆಯ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಹೌದು, ಬೆಳಗಾವಿ ತಾಲೂಕಿನ ಉಕ್ಕಡ ಗ್ರಾಮದಲ್ಲಿ 15 ದಿನಗಳ ಹಿಂದೆಯಷ್ಟೇ ಜನಿಸಿದ್ದ ಮಗು ಪ್ರಿಯಾಂಕಾ ಇಂದು ಮಾರ್ಚ್ 17ರಂದು ಏಕಾಏಕಿ ಸಾವನ್ನಪ್ಪಿದ್ದು ತಂದೆಯೇ ಮಗುವಿಗೆ ವಿಷಪ್ರಾಶನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬಿಮ್ಸ್ ಆಸ್ಪತ್ರೆಯ ಮುಂದೆ ಮಗುವಿನ ಶವವಿಟ್ಟುಕೊಂಡು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮತ್ತೊಂದೆಡೆ ಮಗುವಿನ ತಂದೆ ಭೀಮರಾಯ ತಲೆಮರೆಸಿಕೊಂಡಿದ್ದಾನೆ. ಬಿಮ್ಸ್ ಆಸ್ಪತ್ರೆಗೆ ಡಿಸಿಪಿ ನಾರಾಯಣ್ ಬರ್ಮನಿ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಳಿಕ ಮುಂದಿನ ಕ್ರಮದ ಭರವಸೆ ನೀಡಿದ್ದಾರೆ. ಹೆರಿಗೆ ಹಿನ್ನೆಲೆ ಶೀಲಾ ತವರು ಮನೆ ಉಕ್ಕಡ ಗ್ರಾಮದಲ್ಲಿ ಇದ್ದರು. ಹೀಗಾಗಿ ಭೀಮರಾಯ್ ಇಂದು ಮಾರ್ಚ್ 17ರಂದು ಮಧ್ಯಾಹ್ನ ಉಕ್ಕಡ ಗ್ರಾಮಕ್ಕೆ ಆಗಮಿಸಿ ಪತ್ನಿ ಹಾಗೂ ಮಗು ಪ್ರಿಯಾಂಕಾಳನ್ನ ನೋಡಿಕೊಂಡು ವಾಪಸ್ ತಮ್ಮೂರ ಕಡೆಗೆ ಹೋಗಿದ್ದಾನೆ. ಅದ್ ಹೇಳ್ರ ಅವ್ ಕೇಳಿಲ್ಲ, ಇದನ್ ರೀತಿ ಮಾಡಿ ಹೋಗಿದ ನೋಡ್ರಿ ಅವ್ ಬರೀ ಒಟ್ಟು ಹಡ್ದಾನ ಬಾರ ಈಗೂ ಬಾರ ದವಾಖಾನ್ಯಾಗು ಬಾ ಅಂದ್ರ ನಾ ಈಗ ಚಂಚಲ್ರಿ ಇದನ್ನೊಂದ್ ಹೈಡ್ಯಾನ್ ಮಾಡ್ತೇನು ಅಂತೇಳಿ 40,000 ರೂಪಾಯಿ ಹೋಗಿ ನಾನು ತುಂಬಿನ ರೊಕ್ಕ ತುಂಬದ ಜಿಗರ್ರಿ ಅವ್ರ ಐತಿ ಮತ್ ಗಂಡ ಎಲ್ಲಾರು ಹೋಗ್ಬಿಟ್ರ. ಹೋಗ್ಲಾದ್ಲೆ ಆಳಾಕತ್ತಳಿಕೆ ನಾ ಬರತೇನೆ ಇರ್ತಂತೇಳಿ ನಮ್ಮ ಅಂತ ಮಕ್ಕಳು ಹೋಗಿ ತಗೊಂಡ್ ಬಂದ್ರಿ. ಆದ್ರೆ ಏಕಾಏಕಿ ಮಗು ಸಾವನ್ನಪ್ಪಿದೆ. ಇದರಿಂದ ಪೋಷಕರು ಕಂಗಾಲಾಗಿದ್ದು, ಮಗು ಚೆನ್ನಾಗಿತ್ತು, ದಿಢೀರ್ ಏನಾಯಿತು ಎಂದು ಯೋಚಿಸುವಾಗ ಮೃತ ಮಗುವಿನ ತಂದೆ ಭೀಮರಾಯನ ಮೇಲೆ ಅನುಮಾನ ಬಂದಿದೆ. ಸಣ್ಣದೊಂದು ಟ್ಯೂಬ್ ಹಿಡಿದುಕೊಂಡು ಬಂದಿದ್ದ, ಅದೇ ಟ್ಯೂಬ್ನಿಂದ ಮಗುವಿಗೆ ಕುಡಿಸಿದ್ದಾನೆ ಎಂದು ಪತ್ನಿ ಶೀಲಾ ಹಾಗೂ ಆಕೆಯ ಪೋಷಕರಿಂದ ಗಂಭೀರ ಆರೋಪ ಮಾಡಿದ್ದಾರೆ. ಹುಡುಗಿ ಬಾಯಂದ ಬರು ಬತ್ರು ಒಮ್ಗಿಲ್ಲರಿ ನಾ ಪಟ್ನೆ ಎದ್ನಿ ಯಾಕೆ ಹಿಂಗ್ ಮಾಡಾಯ್ತಂತ ಎತ್ಕೊಂಡ್ನಿ ಅಟ್ರಾಗಂದ ಹತ್ತಿನಿ ವಾಸ್ ಬರಾಕತ್ರಿ ನನಗೆ ಅವ್ನ ಬಾಜು ಕೂತಾಗನ ಬಂದ್ ಹೆಜ್ಜಕನ ವಾಸ್ ಬಂದಿತ್ರಿ ಅವ್ನ ಕೂತ ಹೆಜ್ಜಕನ ನಾ ನೋಡಿಲ್ಲ ಅಟ್ ಪಕ್ಕಾರಿ ಹುಡುಗಿ ಬಾಯ ಮೂನ್ಯಾಂದ ಬಾಯಂದ ಬರಾಕತ್ರಿ ಪಟ್ನರಿ. ಇನ್ನೊಂದೆಡೆ ಭೀಮರಾಯ್ ಸಹ ನಾಪತ್ತೆಯಾಗಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸದ್ಯ ಬಿಮ್ಸ್ ಆಸ್ಪತ್ರೆ ಮುಂದೆ ಮಗುವಿನ ಶವವಿಟ್ಟುಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಡಿಸಿಪಿ ನಾರಾಯಣ್ ಬರ್ಮನಿ ಆಗಮಿಸಿ ಪರಿಶೀಲನೆ ಮಾಡಿದ್ದು, ಮೃತ ಮಗುವಿನ ಮರಣೋತ್ತರ ಪರೀಕ್ಷೆಯ ಬಳಿಕ ಸತ್ಯ ಆಚೆ ಬರಲಿದೆ. ನಮ್ ಯಜಮಾನ್ರು ಬಂದ್ರಿ ಬಿಂಬ್ರಾಯ್ ರೀ. ಹೌದಾ, ನಿಮ್ಮನ್ನ ಎಲ್ಲಿ ಕೊಟ್ರಮ್ಮ? ಬುತ್ರಾ ಮಟ್ರಿ. ಈಗ ನೀವು ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು? 15 ದಿವಸ ಆತ್ರಿ. ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ನಮ್ಮ ನೋಡಾಕಂತ ಬಂದು ಅವರ ವಿಷ ಹಾಕ್ಯಾರ. ಅಮ್ಮ ಏನ್ ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರಂತ್ರಿ? ಅವ್ರ ಮಾಡಿದಾರ್ರಿ. ಏನ್ ಮಾಡ್ಯಾರಮ್ಮ? ನಂಗ್ ಹತ್ತಿನಿ ವಾಸ್ ಬಂದಿತ್ರಿ. ಅವ್ನ್ ಬಂದ್ ಕುತ್ಕೊಜಕ್ರಿ ಅವ್ರು ಬಂದ್ ಕೊಂಡ್ಕೊಡ್ರಿ. ಆ ಹುಡುಗಿ ಬಾಯ ಅಂದ್ರ ಬಂದಿದ್ರಿ. ಆಗ ಮಲ್ಕೊಂಡ್ರಿ, ಮಲಿ ಕುಡ್ಸ್ರಿ, ಆಗ ಮಲ್ಸಿಂದ್ರಿ ನಾರಿ. ಏನ್ ಕಾರಣ ಏನಮ್ಮ? ನಾ ಇಲ್ಲಿ ಹೊಟ್ಟಿಲೆ ನಮ್ ಊರಿಗೆ ಬಂದಾನ್ರಿ, ಬರೀ ಜಗಾನ ಮಾಡ್ತಿರ್ರಿ ಬಾ ಅಂತ್ರಿ ನನಗ್ರಿ. ನಾನ 3 ತಿಂಗಳ ಬರ್ತಾನೋ ಈಗ ಬರೋದಿಲ್ಲ ಅಂತ ಅಂದಿ, ಬರೀ ಜಗಾನ ಮಾಡ್ತಿರ್ರಿ. ಹೆಣ್ಮಗು ಐತಿ ಅನ್ನೋ ಕಾರಣಕ್ಕಿನಾರ ಆ ರೀತಿ ಮಾಡಿದಾರೋ ಏನಂತ? ಅದು ಐತ್ರಿ ಹೆಣ್ಮಗುರಿ. ಗಂಡು ಮಗು ಬೇಕಾಗಿತ್ತು. ಗಂಡ್ ಮಗು ಬೇಕಾಗಿತ್ತು. ಗಂಡ್ ಮಗು ಬೇಕು ನಂಗದ ಅಂತ ಏನಾರು ಜಗಳ ಮಾಡ್ತಿದ್ರು ಮುಂಚೆ? ಗಂಡ್ ಮಗು ಅಂತದ ಅಟ್ಟೇನ್ ಜಗಳ ಮಾಡ್ತಾರಕ್ಕಿಲ್ಲ. ಈಗ ನಮ್ಮ ಮನಿಗ್ ಬಂದ ಬಾಳ ಜಗಳ ಮಾಡ್ತಿದ್ರಿ. ಯಾವಾಗ ಬರ್ತೀನ್ರಿ. ಎಷ್ಟನೇ ಹರಿಗೆ ತೇಲಾದ್ರಿ ಮೊದಲ? ಇನ್ನ 1 ವರ್ಷ ಆಗಿಲ್ರಿ, ಮೇರ್ಯಾಗ ಆಗೈತ್ರಿ. ಯಜಮಾನ್ರ ಏನ್ ಕೆಲಸ ಮಾಡ್ತಾರ? ಇಲ್ಲೇ ಹೋಗ್ತಾರ ಯೂನಿವರ್ಸಿಟಿ ಕಡೆ. ವಿಜಯ್ ಹಾಸ್ಪಿಟಲ್ ಕಡೆ. ಏನಮ್ಮ ಅವ್ರ ಹೆಸರು? ಪೂರ್ತಿ ಹೆಸರು? ಭೀಮರಾಯಿ ಬಾನಪ್ಪ ಚಿಪ್ಪಾಡಿ. ಎಷ್ಟು ವಯಸ್ಸು ಅವ್ರಿಗೆ? 27 ರೀ. ನಿಮ್ಮ ಹೆಸರು? ನಮ್ಮ ಹೆಸರು
ಶೀಲಾ ರೀ ವಾಸ ಎಲ್ಲಿ ಬಿಡತೈತ್ರಿ ಎಲ್ಲಿ ವಾಸ ಬಿಡತೈತ್ರಿ ಏನಿನ ಶಿಲ ಏನೋ ವಾಸ ಬಿಡತೈತಿ ಹತ್ತಿ ಏನಿಗೈತೆ ನಮ್ಮ ಅಣ್ಣನ ಮಗ ಬಂದದ ಯಾಕೋ ಅವು ಹತ್ತಿ ಏನಿಗೈತೆ ವಾಸ ಬಿಡತೈತಿ ಅನ್ನಗೈತಿ ಅವ ಗಾಡಿ ಕಡೆ ಹೋಗಿದಾನ್ರಿ ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡ್ರಿ ಹೊರಗೆ ಅಂಗಳಾಗ ಬಂದ್ ನಿತ್ತಾನ ನಮ್ಮ ಮಾನ್ ಕರ್ಕೊಂಡ್ ಬರ್ತಾನ ನಾವು ಬರೋದಿಲ್ಲ ಹೊಳ್ಳಿ ಫೋನ್ ಹಚ್ಚಕ್ ಹಚ್ಚಿದಾನ ನೀನ್ ಅವ್ನ ಬದಕೈತಿ ಅವ್ನ ಕರ್ಕೊಂಡ್ ಹೋಗ್ಲತ್ತ ಮೂರಾಗ ಹಚ್ಕೊಡ್ತಾನ್ರಿ ನಾ ಅಂತ ಹೇಳಿದಾನ ಅದ್ ಹೇಳ್ರಿ ಅವ್ ಕೇಳಿಲ್ಲ ಇದನ್ ರೀತಿ ಮಾಡಿ ಹೋಗಿದಾನ ನೋಡ್ರಿ ಅವ್ ಅಂದ್ರೆ ಏನ್ ಅವ್ರ ಹಾಕಿರಮ್ಮ ಯಾಕಂತ ಹಾಕಿರ್ಬೋದು ಅವ್ ಬರೀ ಒಟ್ಟ ಹಡ್ದಾನ ಬಾರ ಈಗೂ ಬಾರ ದವಾಖಾನ್ಯಾಗು ಬಾ ಅಂದ್ರ ನಾ ಈಗ ಚಂಚಲ್ರಿ ನಾನು ಹೈಡ್ಯಾನ್ ಮಾಡ್ತೇನು ಅಂತೇಳಿ 40,000 ರೂಪಾಯಿ ಹೋಗಿ ನಾನು ತುಂಬಿನ ರೊಕ್ಕ ತುಂಬದ ಜಿಗರ್ರಿ ಅವ್ರ ಐತಿ ಮತ್ ಗಂಡ ಎಲ್ಲಾರು ಹೋಗ್ಬಿಟ್ರ ಹೋಗ್ಲಾದ್ಲೆ ಆಳಾಕತ್ತಳಿಕೆ ನಾ ಬರತೇನೆ ಇರ್ತಂತೇಳಿ ನಮ್ಮ ಅಂತ ಇವ್ರ ಮಕ್ಕಳು ಹೋಗಿ ತಗೊಂಡ್ ಬಂದ್ರಿ ಹೆಣ್ಮಗು ಅನ್ನೋ ಕಾರಣಕ್ಕೆ ಹಿಂಗ ಆತಿರ್ಲ ಮತ್ತದ ಹಾ ಹಂಗಾಗೋದ್ಲೆ ಹಾ ಮಾಡ್ಕೊಂಡ್ ಹೋಗೋದ್ಲೆ ಹೋಗಿ ಎಳ್ದಾಗ ತಗೊಂಡ್ ಬಂದ್ರಿ ಅದು ಹುಡುಗಿನ ತಗೊಂಡ್ ಬಂದ್ರಿ ಹೈರಾಣ್ ಮಾಡಿದ್ರ ಮೂರಾಗ ಬೆದ್ದ ಗಜ ಕಳಿಸ್ತಾನೆಪ್ಪ ಅಂತ ಹೇಳಿ ಅವ್ ಈಗೂ ಬಾರ ಹುಡುಗಿ ದಿನ ಬರೀ ಬಾರ ದಿನ ಬಾರ ದಿನ ಬರ್ರಿ ಅನ್ನೋದ್ಲೆ ಸೇವಾಯವನ ದಿನ ಬಾ ಅನ್ನತಾನು ಈ ನಿಗರ್ ಬಾಳ ಆಗಾಕೈತಿ ಮೂರಾಗ ಹೋಗ್ಬೇಕ ತಗೋ ಇನ್ನ ಮತ್ತಿಂದ ಬಂದ ಈ ರೆಡಿ ಮಾಡಿ ಹೋಗಿದಾನ ಯಾಕೋ ಐತೇನಿ ವಾಸ ಬಿಡತೈತೆ ನಾವ್ ಹಾದ್ಗೈತೆ ಎಲ್ಲರಿ ವಾಸ ಹ್ಮ್ ಅವ ಹಾಕಿ ಹೋಗ್ಯಾನ ಅವ ಹಾಕಿದಾನ್ರಿ ನಾ ಮಡಿಸಿ ತಗೊಂಡ್ ಹೋಗಿ ಅವ್ರ ಮನಿಗ್ ಹೋದ್ರಿ ಹಚ್ಚಿ ಎಲ್ರಿ ಅವಸವನ್ರಿ ಬಂದಿಲ್ರಿ ಮತ್ತ ನಾ ತಗೋನಿ ನಾ ಹಿಡ್ದಿಲ್ಲವು ನಾ ಹಿಡ್ದಿಲ್ಲ ಅಂದ ಹಿಡ್ದಿಲ್ಲ ನಾ ವಿಶ್ವಾಸ ಕೊಯ್ತಿನ್ಲೆ ಇವ್ ಏನ್ ಅಡಿಕೆ ಚಿಡ್ತಾನ ನಾವ್ ಅಲ್ಲಿ ಏನ್ ಅಲ್ಲ ಚಲೋ ಮಾಡಿದ ಇನ್ನು ನಾನು ಯಾಕವ ಅಂತ ಹುಡುಗಿನ ಗಪ್ ಮಾಡತ್ತೇನೆ ಕಂಪ್ಲೀಟ್ ಅದು ಕೊಟ್ಟಾರಮ್ಮ ಹ್ಮ್ ಆತ್ ಹೋಗಿತ್ರಿ ಆ ಹುಡುಗಿ ಆತ್ ಹೋಗ್ರು ಒಟ್ಟೆ ಗಪ್ಪಾಗತ್ ಬಕ್ ಬಾಯಿಂದ ಮುಗಿನಿಂದ ಎಲ್ಲಾ ಬರಾಕೈತೆ ಹೈತಿ ನೀವು ಹಸ್ ಬಿಡಾಕೈತಿ ಈಗ 14 ದಿನ ಆಯ್ತಲ್ಲಮ್ಮ ಹಿಂಗ ಮಾಡಿ ಕೈಸ ನಮ್ಮನ್ನ ಮೋಸ ಮಾಡಿ ಬರೀ ಕಳ್ಸ್ರಿ ಅಂದ್ರ ಹೆಣ್ಣು ಮಕ್ಕಳ ಹಿಡ್ಯಾಕ್ ತರ್ತಾರ ಇಲ್ರಿ ಸರ್ ಏನ್ ನಾಡ್ ಹೊರ್ತ ಇವ ಅದಾನು ನಾವ್ ಕಳಿಸ್ತೇವ ಅನ್ನತ್ತಿದ್ದಲ್ಲ 2 ತಿಂಗಳ ಆತನ 3 ಬದಗೈತೆ ಕಳಿಸ್ತೇನಂತ ಹೇಳ್ಸಿಲ್ಲ ಇನ್ ನನ್ ಮತ್ ಇನ್ನ ವರ್ಷ ಆಗಿಲ್ರಿ ಲವ್ ಮ್ಯಾರೇಜ್ ಇಲ್ಲಪ್ಪ ಕೊಟ್ಟಿದ್ದೆವು ರಿಲೇಷನ್ ಆಗ್ಬೇಕು ಕಳ್ಬಳ್ಯಾಗ ಕೊಟ್ಟಿದ್ದುನಪ್ಪ ಏನಾಗ್ಬೇಕಮ್ಮ ಅವ್ ನಮ್ಮ ಅಕ್ಕನ ಹೆಣ್ ಮಾಡಿದಾಳ ಒಂದ್ ಆಕಂಡ ಮಾಡಿದಾಳ ನಮ್ಮ ಅಕ್ಕ ರೀ ನಿಮ್ಮ ಹೆಸರು ರಾಯವರಿ ಮಾತಾಡ್ತೇನ